ಏ ತನ್ವಿ, ನಿನ್ನಿಂದನ ನಿಮ್ಮ ಅಮ್ಮರು ಗುದ್ದಾಡ್ಕೊಂಡು ಅವ್ರ ಮನೆ ಬಿಟ್ಟು ಹೋಗಂಗಾತಮ್ಮ. ಸುಮ್ಮನಿರಕ್ಕಾಗಲ್ವ? ಅವ್ರು ಹೇಳೋದ ಕೇಳೋಕ್ಕಾಗ್ತಿರ್ಲಿಲ್ವಿ ನೀನು? ನಿನ್ನೊಳ್ಳೆದಕ್ಕೆ ಹೇಳ್ತಿದ್ದವ್ರು. ಅಜ್ಜಿ, ನಾನೇನು ಮಾಡಿದೆ ಅಂತೇಳಿ ನಿನ್ನ ನನ್ನ ಮೇಲೆ ಬರ್ತಾ ಇದೀಯಾ? ನೋಡಿ ಇವತ್ತಿನ ಅಯ್ಯೋ ಹೋಗಂತ. ನಿನ್ಗೆ ಅದಕ್ಕೆ ಹೇಳೋದು. ನಮ್ಮಮ್ಮ ಸುಮ್ಮನೆ ಅಜ್ಜಿಗೆ ಗೊತ್ತಾಗಲ್ಲ ಅಂತ ಹೇಳುತ್ತೆ. ನನಗೆ ಗೊತ್ತಾಗಲ್ವೇ? ಓಹೋ, ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾಳಂತೆ. ಏಯ್, ಏನಿಲ್ಲ ನೋಡು, ಆ ಹುಡುಗರು ಹೆಂಗನ ಮನೆಯಾಗೆ ನೆಮ್ಮದಿಗೆ ಇದ್ವತ್ತ. ನಿಮ್ಮಿಂದನ ಗುದ್ದಾಡಂಗಾತು. ನಾವು ಯಾರೂ ನಮ್ಮ ಮನೆಯಾಗೆ ಗುದ್ದಾಡ್ತಿರ್ಲಿಲ್ಲ, ಎಲ್ಲನ ಸೆಣಕ್ಕಿದ್ವಿ. ಇವಳು ಬಂದು ನೀನು ನಿಮ್ಮಮ್ಮ ಬಂದು ಇಲ್ಲ ಜಗಳ ತಂದಿಕ್ಕಂಗಾತು ಇಲ್ಲಿ. ಹೋಗಿ ನಿಂತಂಗೆ ಮಾತಾಡಂಗಿಲ್ಲ. ನಿನಗೆ ಗೊತ್ತಾಗಲ್ಲ ಏನಿಲ್ಲ. ಹೋಗಿ ನಾನು ಮಾತಾಡಲ್ಲ ನಿನ್ನ ಹತ್ರ. ಓಹೋ, ಮಾತಾಡಲ್ವಂತೆ, ನನಗೆ ಗೊತ್ತಾಗಲ್ವಂತೆ. ಇವಳು ಚೈತ್ರ ನೋಗ್ಲು ತಿನ್ಕಣ. ಇವಳು ಅವಳನ್ನ ಕರ್ಕೊಂಬಂದು ಮನೆಯಾಗ ಇಕ್ಕೊಂಡವಳು ಹಸಿಗೆ ಕಳಿಸ್ತೀಯ ಏನು ಬೇಕಂತ ಹೇಳ್ತೀನಿ. ಇಲ್ಲದೆಲ್ಲನ ಮಾತಾಡ್ತಾಳೆ, ಹೇಳ್ಕೊಡ್ತಾಳೆ. ಇಂಥಳನ್ನ ಕರ್ಕೊಂಬಂದು ಮನೆಯಾಗ ಇಕ್ಕೊಂಡವ್ರಲ್ಲ, ಇವ್ರಿಗೆ ಹೊಟ್ಟಿರ್ಬೇಡ. ಅವಳು ಹಸಿಗೆ ಕಳಿಸ್ತೀಯ ಇಲ್ಲ, ನಾನು ಮಾಡೋಣ ಅಂತ ಹೇಳ್ತೀನಿ. ಹೋಗಿ ಚಂದಾಗ ಕೂಗ್ಳ್ತೀನಿ ತಡಿ. ಅವಳು ಯಾಕೆ ಕರ್ಕೊಂಬಂದು ಮನೆಯಾಗ ಇಕ್ಕೊಂಡಿದ್ಯಾ? ನಮ್ಮ ಹುಡುಗರು ಜಾಗಿಲ್ಲ, ಕಂಡರ ಹೆಂಗಸ್ರಿ ಜಾಗ ಐತಿ ಅಂತ. ಅವಳು ಅಂತಾಳಂಬೋದು ಗೊತ್ತಿದ್ದು ಕೊಟ್ಟು ಅಂತಾಳನ್ನ ಕರ್ಕೊಂಬಂದು ಮನೆಯಾಗ ಇಕ್ಕೊಂಡವ್ರಲ್ಲ, ಇವ್ರಿಗೆ ಏನು ಹೇಳ್ಬೇಕು ಅಂತ. ಆತ ಏನೋ ಮಾಡಕ್ಕೆ ಹೋಗೋದು ಏನಾಯ್ತು ಅಮ್ಮಂಗೆ ಆಗುತ್ತೆ ಅಷ್ಟೇನೆ. ಯಾರ ಮ್ಯಾಗಳು ಸಿಟ್ಟಿಗೆ ಸುಮ್ಮನೆ ಕರ್ಕೊಂಬಂದು ಇಕ್ಕೊಂಡ್ರೆ ಆಮೇಲೆ ನಾಳೆ ದಿನ ಇವರೇ ಅದನ್ನು ಬೋಸೋದು. ಇನ್ನು ಇವ್ರಿಗೆ ಬುದ್ಧಿ ಇಲ್ಲ. ನಾನೇನಿಲ್ಲ ಚಂದಕ್ಕೆ ಹೋಗೋದು ಬಿಡ್ತೀನಿ. ನಾನು ನೋಡ್ತಾ ಇದ್ದೀನಿ, ಎದ್ದಾಗಿಂದ ನೋಡ್ತಾ ಇದ್ದೀನಿ. ಹೇಳಿ ಚೈತ್ರಿನ ಭಾಳ ಇದನ್ನು ಮಾಡ್ತಾ ಇದ್ದಾಳೆ. ಹೋಗಿ ಚಂದಕ್ಕೆ ಹೋಗುತ್ತೆ ಬಿಡ್ತೀನಿ. ಕಳಿಸ್ತೀಯ ಹಸಿಕೆ ಬೇಕಾ ಅಂತ ಕೇಳ್ತೀನಿ. ಅವಳು ಯಾವಳ ಅವಳು? ಏನು ನಮ್ಗೆ ಹಿಂದ್ಲಾಳಲ್ಲ ಮುಂದ್ಲಾಳಲ್ಲ, ಅವಳನ್ನ ಕರ್ಕೊಂಬಂದು ಇಕ್ಕೊಂಡವಳೆ. ನಾನಂತ ಸುಮ್ಮನಿರಲ್ಲ. ಗಲಾಟೆ ಆದ್ರೂ ಪರವಾಗಿಲ್ಲ, ಶಾಂತಕ್ಕೆ ಅಂದ್ಬಿಡ್ತೀನಿ. ಲೋಕಿರ್ ಮನೆಯಾಗ ಐದಾರು ಕಣಮ್ಮ ಹೋಗ್ಬಿಟ್ಟು ಅಲ್ಲೇ ಬಾಡಿಗೆಗೆ ಐದಾರು ಅನ್ಸುತ್ತೆ. ಅವರೆಲ್ಲನ ಇಲ್ಲ ಬೆಂಗಳೂರಿಗೆ ಹೋಗೋರಂತೆ, ಅದಕ್ಕೆ ಅವ್ರ ಮನೆಯಾಗ ಅವರೇ ಇರಲಿ ಅವ್ರು ಇನ್ನೇನು ವ್ಯವಸ್ಥೆ ಇದ್ದಾರಮ್ಮ. ಅವರು ಈಗ ನಾಳೆಗೆ ಬತ್ತೀವಿ ಅಂತಾರಮ್ಮ, ಬಿಡ್ಲೇಬೇಕಾಗುತ್ತೆ. ಅವಾಗ ಎಲ್ಗೆ ಹೋಗ್ತಾರೆ? ಇನ್ನೊಂದು ಬೇರೆ ಮನೆ ಹುಡ್ಕೊಂಡು ಹೋಗೋಕ್ಕಾಗುತ್ತೆ? ಅಯ್ಯೋ, ಇಬ್ಬರಳನು ಅಂತಾಗೆ ಇರೋಕ್ಕಂತೂ ಆಗಲ್ಲ. ಇಲ್ಲೇನೋ ನಮ್ಮ ಬೈಕೆ ಸುಮ್ಮನಿರೋರು ಯಾತು ಮಾತಾಡ್ತಿರ್ಲಿಲ್ಲ. ಅಲ್ಲಿ ಹೋಗ್ಲಿ, ಜೊತೆಗಿರ್ಲಿ. ಗುದ್ದಾಡ್ಲಿಲ್ಲ ಅಂದ್ರೆ ಕೇಳಿ ಚೈತ್ರಮ್ಮ ಏನಂದಿದ್ಲು ಅನ್ಮಂತಿ. ತಡಿ ಬೋದ್ತಾರಿ. ಇಲ್ಲಿಗೆ ಎಲ್ಲೂ ಹೋಗಲ್ಲ. ಬೇಡ ಅಂದಷ್ಟು ನೋಡಪ್ಪ ಬೇಡ ಅಂತಾರೆ ಅಂತೇಳಿ ಇನ್ನೊಮ್ಮೆ ಯಾಕೆ ಹೋಗ್ತಾರೆ. ಅದಕ್ಕೆ ನಾವು ಬೇಡ ಅಂತ ನಾನು ಯಾತು ಹೇಳಲಿಲ್ಲ. ಸುಮ್ಮನೆ ಯಾತು ಮಾತಾಡೋದು ಬೇಡ ಅಂತ ಅದಕ್ಕೆ ನಾವು ಸುಮ್ಮನೆ ಇದ್ದಿದ್ದು. ಮಕ್ಕಳು ಸೊಸೆಯರಿದ್ರೆ ಮನೆಯಾಗೆ ಆಗಲ್ಲ. ಕಡೆಗಳವ್ರನ್ನ ಯಾರನ್ನ ಆಗಿದ್ರೆ ಗನ್ವಾಗಿ ತಂದಿಕ್ಕಂತಾರೆ. ಯಾವಳೆ ಇವಳು? ಇವಳು ಬಂದಿರೋಳನ್ನ ಹಸಿ ಕಳಿಸಿದ್ರೆ ಸರಿ ನೋಡಿ ಹೇಳಿರ್ತೀನಿ ಒಳ್ಳೆ ಮಾತನಾಗಿ. ಯಾಕತೆ ಏನಾಯ್ತು? ಹಂಗೆ ಬಾಯ್ ಮಾಡ್ಕೊಂಡು ಬರ್ತಾ ಇದೆಯಾ? ಇವಳು ಯಾವಳನ್ನ ಮನೆಯಾಗ ತಗೊಂಬಂದು ಕರ್ಕೊಂಬಂದು ಇಕ್ಕೊಂಡಿದ್ಯಲ್ಲ, ಇವಳನ್ನ ಫಸ್ಟ್ ಹಚ್ಚಿ ಕಳಿಸಿದ್ರೆ ಸರಿ ನೋಡಿ ಹೇಳಿರ್ತೀನಿ, ಒಳ್ಳೆ ಮಾತಲ್ಲಿ ಹೇಳ್ತೀನಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡ್ರೆ ಒಂದೋಯ್ತು, ಇಲ್ಲ ಅಂತಂದರೆ ಸರಿಯಾಗಲ್ಲ ನೋಡಿ ಹೇಳಿರ್ತೀನಿ. ಈಗ ಹುಡುಗರಿದ್ರೆ ನಿನ್ನ ಸೈಜ್ ಕ್ಯಾಮಲ್ಲ. ಇನ್ನು ಇವಳು ಯಾರನ್ನ ಕರ್ಕೊಂಬಂದು ಇಕ್ಕೊಂಡಿದ್ಯಲ್ಲ, ಅವಳೇನೆ ಅವ್ರು ತಮ್ಮ ನೆಂಟಿನೇನೆ ಕವನ ಹಸಿ ಕಳಿಸವಳೆ. ಅವಳು ಒಳ್ಳೆ ಹೇಳಲ್ಲ ಅಂತ. ಇವಳು ಬಂಡವಾಳ ಎಲ್ಲ ನನಗೆ ಚಂದಕ್ಕೆ ಗೊತ್ತೈತೆ. ಅವಳನ್ನ ಫಸ್ಟ್ ಹಸಿ ಕಳಿಸ್ರಿ. ಅವಳು ಯಾಕೆ ಕರ್ಕೊಂಬಂದು ಇಕ್ಕೊಂಡಿದ್ರೆ ಮನೆಯಾಗೆ? ಯೋಜನೆ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಹೋಗು. ಯಾಕೆ ಕರ್ಕೊಂಬಂದವ್ರೆ ಏನು ಎತ್ತ ನಿನಗೇನಾದರೂ ಗೊತ್ತಿದ್ರೆ ನಿನಗೆ ಮಾತಾಡ್ತಾ ಇರಲಿಲ್ಲ. ನಿನಗೇನು ಗೊತ್ತಿಲ್ಲ ಅನಿಸುತ್ತೆ, ಅದಕ್ಕೆ ಸುಮ್ಮನೆ ಮಾತಾಡ್ತೀಯ. ನಿನ್ಗೆ ಗೊತ್ತಾಗಲ್ಲ, ಹೋಗು. ಯಾಕೆ ಗೊತ್ತಾಗಲ್ವೇ? ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದೀಯಾ? ನನಗೆ ಯಾಕೆ ಗೊತ್ತಾಗಲ್ಲ? ನಾನು ಗೊತ್ತಾಗೋದಕ್ಕೆ ಮಾತಾಡ್ತಾ ಇರೋದು. ಅವಳು ಒಳ್ಳೆಳಲ್ಲಮ್ಮ, ಬೇಡ ನಮ್ಮ ಮನೆಯಾಗ ಇಕ್ಕಬೇಡ್ರಿ ಅಂತ ಹೇಳ್ತಾ ಇರೋದು. ಅವಳನ್ನ ಕರ್ಕೊಂಬಂದು ನಮ್ಮನೆ ಕಿಕ್ಕೊಂಡ ಇದ್ರಲ್ಲ, ಅವಳೇ ನಿಂದಳಲ್ಲ ಮುಂದಳಲ್ಲ. ಅವಳು ಯಾವ ಅವಳನ್ನ ಅವಳ ಮಕ್ಕ ನೋಡಿಲ್ಲ ಏನಿಲ್ಲ, ಅವಳೆ ಹತ್ಲಾಳ ಏನು? ಅವಳನ್ನು ಕರ್ಕೊಂಬಂದು ಯಾಕೆ ಇಕ್ಕೊಂಡ ಇದ್ರೆ? ಈ ವಜ್ಜಿಗೆ ಗೊತ್ತಾಗಲ್ಲ ಏನಿಲ್ಲ, ಸುಮ್ಮನೆ ಮಾತಾಡುತ್ತೆ ಕಣಮ್ಮ. ಹೇಳಮ್ಮ ಈ ವಜ್ಜಿಗೆ ಒಂದು ಸ್ವಲ್ಪ ಅದೇನು ಕರ್ಕೊಂಬಂದು ಇಟ್ಕೊಂಡಿದ್ದೀವಿ ಅಂತ. ಅವಕ್ಕ ತುಂಬ ಒಳ್ಳೇದು. ಅವರೇನೆ ಅಮ್ಮನ ಮಾತು ಕೇಳಿ ಅಮ್ಮನು ಇಲ್ಲದೆಲ್ಲ ಹೇಳ್ಬಿಟ್ಟು ಅವಕ್ಕನ ಬಗ್ಗೆ ಸುಮ್ಮನೆ ಜಗಳ ತಂದಿಕ್ಕಿ ಅವಳು ಮಾಡಿರೋದು. ಅದಕ್ಕೇನೆ ನಾವು ಏನೋ ಬಿಡು ಎಲ್ಲಿಗೆ ಹೋಗುತ್ತೆ ಅಂತೇಳಿ ಕರ್ಕೊಂಬಂದು ಇಕ್ಕೊಂಡಿರೋದು. ಒಂದು ವಾರ 15 ದಿವಸ ಇರುತ್ತೆ ಅಷ್ಟೇ. ಆಮೇಲೆ ಬೇರೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆಗೆ ಹೋಗುತ್ತೆ. ಒಂದು ವಾರ ಇರ್ತೀನಿ ಅಂತ ಬಂದಿರೋದು. ಒಂದು ವಾರ ಅಲ್ಲ, ಒಂದಿನ ಇರಂಗಿಲ್ಲ ಅವಳು ಈ ಮನೆಯಾಗ, ಇರಂಗೇ ಇಲ್ಲ. ನಾನು ಹೇಳ್ತೀನಿ ನೋಡು. ಬರಲಿ ವರ್ಷಕ್ಕೆ ಬರಲಿ, ಎಲ್ಲ ಬರಲಿ, ವರ್ಷನೂ ಬರಲಿ, ಮಾತಾಡ್ತೀನಿ ನಾನು. ನಾನೇನು ಸುಮ್ಮನಿರಲ್ಲ ನೋಡಿ. ಯಾಕೆ ಸುಮ್ಕ ಇದ್ದಾಳೆ ಅಂತ ಆ ಹುಡುಗರಿಗೆಲ್ಲ ಇಲ್ಲದ್ದು ತರ ತಿಗಡಿ ತಂದಿಕ್ಕಿ ನಿನ್ನಿಂದ ಇಲ್ಲೆಲ್ಲ ಗುದ್ದಾಡಂಗಾತು. ಋತಮ್ಮ, ನಿಮ್ಮ ಮನೆಗೆ ನೀವು ಹೋಗ್ರೆ, ನಿಮ್ಮ ಮನೆಗೆ ನೀವು ಹೋದ್ರೆ ಯಾವುದೂ ಇರೋಲ್ಲ. ಇಲ್ಲಿ ಯಾಕೆ ಬಂದು ಇಲ್ಲಿ ಸೇರ್ಕೊಂಡು ಎಲ್ಲರಿಗೂ ಜಗಳ ತಂದಿಕ್ಕಿ ಓಟು ಇದು ಮಾಡ್ತೀರಾ? ಫಸ್ಟ್ ಇವ್ರನ್ನ ಅವ್ರ ಮನೆಗೆ ಕಳ್ಸೋದು ಕಲಿಯೇ ಚೈತ್ರ. ನಿನ್ಗೆ ಗೊತ್ತಾಗಲ್ಲ. ಫಸ್ಟ್ ಅವ್ರನ್ನ ಕಳಿಸಿ ಮಕ್ಕಳನ್ನು ಸೊಸೆಯರ್ನೂ ಕರ್ಕೊಂಬಂದು ಫಸ್ಟ್ ಮನೆಯಾಗ ಇಕ್ಕೊಂಬತ್ತು ಕಲಿ. ಫಸ್ಟ್ ಇರುತ್ತಮ್ಮನ ಊರಿಗೆ ಕಳಿಸು. ಇತ್ತನ್ವಿನ ಬೀದಿ ಸುತ್ತಾಳೆ ನೋಡು. ಈಗ ಅಲೇನೆ ಎಲ್ಲ ಸುತ್ತಾಕೋದ್ಲು. ಇವಳು ಯಾರನ್ನ ಒಬ್ಳು ಜೊತೆ ಹಾಕೊಂಡು ಇವಳು ಸುತ್ತರಿತಾಳೆ. ಯಾಕೆ ಋತು ಅಕ್ಕ ಜಗಳ? ಏನಂಗೆ ಬಂಗಾಳಿ ಮಾತಾಡ್ಕೊಂಡು ಯಾಕೆ ಋತು ಅಕ್ಕ ಜಗಳ ಅಂತ ಬರ್ತಾಳೆ ನಿನ್ನಿಂದಲೇ ಕಣೆ. ನೀನು ಬಂದು ಈ ಮನೆಯಾಗಿರೋದ್ಕೇನೆ ನಾನು ಬಾಯ್ ಮಾಡ್ತಾ ಇರೋದು. ನೀನು ಇರ್ ಮನೆಯಾಗೆ ಇಲ್ಲಿ ಇರಬೇಡ. ನೀನು ಹೋಗಿ ಎಲ್ಲ ನಮ್ಮ ಮನೆ ನೋಡ್ಕೊಂಡು ನಿನ್ನ ಪಡೆಗೆ ನೀನು ಎಲ್ಲಾನ ಇರೋಗು. ನಮ್ಮ ಮನೆಯಾಗ ಇರಬೇಡ ನೀನು. ನಿನ್ನಂತರ್ಗೆಲ್ಲ ನಮ್ಮ ಮನೆಯಾಗ ಜಾಗಿಲ್ಲ.
ಅತ್ತೆ ಸುಮ್ಮನೆ ಹೋಗತ್ತೆ, ಯಾಕೆ ಬಾಯ್ ಮಾಡ್ತೀಯಾ? ಪಾಪ ಏನೋ ಒಂದು ವಾರ ಬಂದು ಇದ್ದು ಆಮೇಲೆ ಬೇರೆ ಮನೆ ನೋಡ್ಕೊಂತಾಳೆ. ಪಾಪ ಮನೆ ಇಲ್ವಂತೆ, ಏನೋ ಮನೆ ಇಲ್ಲ ಅಂತೇಳಿ ಏನೋ ಬಂದವಳೆ, ನಮ್ಮ ಅಮೃತಮ್ಮ ಕರ್ಕೊಂಬಂದವಳೆ. ಇದ್ದು ಹೋಗ್ತಾಳೆ ಅವಳೇನೇನು ಇಲ್ಲಿ ಮನೆನೇ ಹೊತ್ಕೊಂಡು ಹೋಗಲ್ಲ, ಸ್ವಲ್ಪ ದಿನದ ಮಟ್ಟಿಗೆ ಇರ್ತಾಳೆ ಅಷ್ಟೇನೆ. ಸ್ವಲ್ಪ ದಿನ ಇದ್ದು ನಾನು ಬೇರೆ ಮನೆ ಮಾಡ್ತೀನಿ ಅಂತ ಹೇಳ್ತಾವಳೆ. ಸುಮ್ಮನೆ ಬಾಯ್ ಮಾಡಿಬಿಡ ಹೋಗು. ನೀನು ಯಾಕೆ ಸುಮ್ಮನೆ ನೀನು ಸುಮ್ಮನೆ ಇರೋದು ಕಲಿ, ನೀನು ವಯಸ್ಸೋದ್ಮೇಲೆ ಸುಮ್ಮನೆ ಉಂಡ್ಕೊಂಡು ನೀನು ಸುಮ್ಮನೆ ಇರೋದು ಕಲಿ. ಇಲ್ಲೊಂದೆಲ್ಲ ಇಲ್ಲಿ ಮಾತಾಡೋಕೆ ಬರಬೇಡ. ಯಾರಾನ ಬರಲಿ, ಯಾರಾನ ಹೋಗ್ಲಿ ನಮ್ಮ ಮನೆಗೆ, ಯಾರಾನ ಇರಲಿ, ನಾವೆಲ್ಲ ಮಾತಾಡಬಾರ್ದು. ಕ್ರೀಮ, ನೀನೇನು ಟೆನ್ಷನ್ ತಗೋಬೇಡ, ಬೇಜಾರಾಗಬೇಡ. ಯಾಕಂದರೆ ನಮ್ಮ ಅಜ್ಜಿ ಹಂಗೆ ಮಾತಾಡೋದು, ನಮ್ಮ ಅಜ್ಜಿ ಯಾವ ಥರ ಅಂತ ನೀನೇ ನೋಡಿದ್ಯಲ್ಲ. ನಮ್ಮ ಅಜ್ಜಿ ಹಂಗೆ ಯಾರನ್ನ ಬಂದರು ಹೋದ್ರು ಸಹಿಸ್ಕೊಂಬಲ್ಲ, ನೀನು ತಲೆ ಕೆಡಿಸ್ಕೊಬೇಡ. ನಮ್ಮ ಅಮ್ಮನೂ ನಾನು ಇದ್ದೀವಿ, ನಮ್ಮ ತನ್ವಿ ಇದ್ದಾಳೆ, ನಿನ್ನ ಸಪೋರ್ಟಿಗೆ ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅಜ್ಜಿ ಇನ್ನೂ ಮಾತಾಡ್ತೈತೆ, ಗೊತ್ತಾಗಲ್ಲ ಏನಿಲ್ಲ, ಸುಮ್ಮ ಮಾತಾಡ್ತಪ್ಪ. ಗೊತ್ತಾಗಲ್ಲಂತೆ, ತಡಿ ನಿಮ್ಮ ಮಾಮ ಬರಲಿ, ಮತ್ತೆ ಅಲ್ರಕ್ಕೊಂದು ಆಗಬೇಕು. ಇವಳು ಇವಳು ಯಾವಳನ್ನ ಕರ್ಕೊಂಬಂದು ಇವಳು ಮಾತು ಕೇಳ್ಕೊಂಡು ಮನೆ ಕಿಕ್ಕೊಂಡು ಇದ್ರಲ್ಲ, ನಿನ್ಗೆ ಯೋಟಿರ್ಬೇಡ. ಫಾಸ್ಟ್ ಹಾಸಿ ಕಳ್ಸಿರೇ ಸರಿ, ನೋಡಿ ಹೇಳಿರ್ತೀನಿ. ಅತ್ತೆ ಸುಮ್ಮನಿರು, ಅದೇ ಯಾಕೆ ಹಂಗೆ ಬೈ ಮಾಡ್ತಾ ಇದೀಯಾ? ಏನು ಅನ್ಕೊಂತಾರೋ ಅಕ್ಕಪಕ್ಕದವ್ರು, ಏನು ಅನ್ಕೊಂಬನ, ಏನಾಗೈತೆ ಅಂತ ಹಿಂಗೆ ಬೈ ಮಾಡ್ತಾ ಇದೀಯಾ? ಯಾರೇನು ಹೇಳ್ಕೊಟ್ರು ನಿನಗೆ? ಅಜ್ಜಿ ಇಲ್ಲೋಣ ಅಜ್ಜಿ, ಇಲ್ಲಿ ನಾನು ಹೇಳೋದನ್ನ ಸ್ವಲ್ಪ ಕೇಳು. ಏನಕ್ಕೆ ಬೈ ಮಾಡ್ತಾ ಇದೆಯಾ? ಅವಕ್ಕನ ನಾವೇ ಕರ್ಕೊಂಬಂದು ಇಕ್ಕೊಂಡಿರೋದು. ಪಾಪ ಬಾರಮ್ಮ ಸ್ವಲ್ಪ ದಿನ ಇರುವಂತೆ ಅಂತೇಳಿ ನಾವೇ ಕರ್ಕೊಂಬಂದು ಇಕ್ಕೊಂಡಿರೋದು. ಇಲ್ಲಿ ಕರ್ಕೊ ಬರಬೇಡ, ನಿಮ್ಮ ಊರಿಗೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗು. ನಿಮ್ಮ ಮನೆಗೆ ನೀನು ಕರ್ಕೊಂಡು ಹೋಗ್ಬಿಡು. ಇಲ್ಲಿ ಕರ್ಕೊಂಬಂದಿದ್ದೀಯ ಅಂದರೆ ಸರಿ ಹೋಗಲ್ಲ. ನಿನ್ನ ಮನೆ ಐತೆ ತಾನೆ, ಅಲ್ಲಿ ಕರ್ಕೊಂಡು ಹೋಗು. ಇಲ್ಲಿ ಆ ಹುಡುಗರೆಲ್ಲ ಗುದ್ದಾಡ್ಕೊಂಡು ಸುಮ್ಮನೆ ಬೇರೆ ಹೋಗಂಗಾತು. ನಿನ್ನ ಸಲುವಾಗಿನ, ನಿನ್ನಿಂದಲೇ ಎಲ್ಲ ಆಗಿದ್ದು, ಎಲ್ಲ ನಿನ್ನಿಂದಲೇ. ಇಲ್ಲೋದಿದ್ದು ಮಾಡ್ತೀರಾ ನೀವು? ಚೈತ್ರಮ್ಮ, ಇವಳು ಹೇಳ್ದಂಗೆ ನೀನು ಕುಣಿದ್ಬಿಟ್ರೆ ನಿನಗೇನ ಗ್ರಾಚಾರ ನೋಡಿ ಹೇಳಿರ್ತೀನಿ. ಫಾಸ್ಟ್ ಅವಳನ್ನ ನಾಳೆ ಮನೆ ಖಾಲಿ ಮಾಡಿಸಿ ಎಲ್ಲನ ಕಳಿಸಿರೇ ಸರಿ. ಇರ್ಕೊಡ್ದು, ಇವತ್ತೇ ಇರ್ಕೊಡ್ದು. ನಾನು ಸ್ವಲ್ಪ ಹೊತ್ತಿಗೆ ನಮ್ಮ ಮನೆಯಾಗೇನ ಅವಳು ಇದ್ದಾಳೆ ಅಂತಂದ್ರೆ ನಾನಂತೂ ಸುಮ್ಮನಿರಲ್ಲ ನೋಡು. ನಾನು ಸುಮ್ಮನಿದ್ರೆ ಸುಮ್ಮನೆ ಇದ್ಬಿಡ್ತೀನಿ. ಅವಳನ್ನ ಕಳಿಸಿದ್ರೆ ಸರಿ ಹಸಿಕಿ ಮನೆಗಳಿಂದ. ಅಯ್ಯೋ ಯಾಕೆ ಈ ಥರ ಆಡ್ತಾ ಇದ್ದಾರೆ ಈ ಅಜ್ಜಿ? ನಿನಗೆ ಗ್ರಾಚಾರ ಬಿಡ್ಸಕ್ಕೆ ಆಡ್ತಾ ಇದ್ದೀನಿ. ನಿನಗ ಅಂಟ್ಕೊಂಡಿರೋ ದೆವ್ವನ ಬಿಡ್ಸಕ್ಕೆ ಆಡ್ತಾ ಇದ್ದೀನಿ ಕಣೆ. ಯಾಕೆ ಈ ಥರ ಆಡ್ತಾ ಇದ್ದಾರೆ ಅಂತ ಕೇಳ್ತೀಯ? ಕರಿಮಾ, ನೀನೇನು ಬೇಜಾರಾಗ್ಬಿಡ, ಸುಮ್ಮನಿರ್ನ. ಮತ್ತೆ ಹಂಗೇನೆ ಸ್ವಲ್ಪ ತಲೆ ಕೆಡಿಸ್ಕೋಬೇಡ. ನಾನೆಲ್ಲ ಮಾತಾಡ್ತೀನಿ. ನಾನು ಹೇಳಿದ್ರೆ ಸ್ವಲ್ಪ ಜೋರು ಮಾಡಿದ್ರೆ ಸುಮ್ಮನೆ ಆಗುತ್ತೆ. ಸುಮ್ಮನೆ ಏನೋ ಮಾತಾಡೋಕೆ ಹಂಗೆ ಬರುತ್ತೆ ಅಷ್ಟೇ. ನಂದೇನು ನಡೆಸೋಣ ಅಂತ ಏನೋ ನಡ್ಸಕ್ಕೆ ಬರುತ್ತೆ ಅಷ್ಟೇ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ ನೀನು. ಅಪ್ಪ ಏನು ಮಾಡ್ತು ಕರಿಯಮ್ಮಕ್ಕ? ಸುಮ್ಮನೆ ಅವಕ್ಕನ ಪಡೆಗೆ ಅವಕ್ಕ ಐತೆ. ಇನ್ನು ಪಾಪ ಅಜ್ಜಿಗೆ ಬೆಳಗ್ಗೆಯಿಂದನೂ ಎಲ್ಲ ಕೆಲಸ ಮಾಡಿಕೊಡ್ತೈತಲ್ವ. ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿಕೊಡ್ತಾ ಐತೆ. ಪಾತ್ರೆ ತೊಳೆಯೋದಾಗಿರ್ಬೋದು, ಎಲ್ಲ ಎಷ್ಟು ಕೆಲಸ ಮಾಡಿಕೊಡ್ತಾ ಐತೆ. ನಾನು ಎಲ್ಲೋದ್ರೂ ಅಷ್ಟೇ ಚೈತ್ರ ಅಕ್ಕ, ನಾನು ಎಲ್ಲೋದ್ರೂ ಕುತ್ಕೊಂಡು ತಿನ್ನಲ್ಲ, ಏನಾದರೂ ಕೆಲಸ ಮಾಡ್ತಾ ಇರ್ತೀನಿ. ಕುತ್ಕೋಬೇಕಂತಂದ್ರೆ ನನಗಾಗಲ್ಲ. ಮನೆ ಕೆಲಸ ಏನಾದರೂ ಮಾಡ್ತಾ ಇರ್ತೀನಿ. ಅಲ್ಲೇ ಆಗಲಿ ಕವನವ್ರ ಮನೆಗೆ ಇಷ್ಟು ದಿವಸ ಇದ್ದನ, ಒಂದು ದಿವಸ ನಾನು ಕುತ್ಕೊಂಡು ತಿಂದಿಲ್ಲ ಗೊತ್ತಾ? ಎಷ್ಟು ನಾನು ಕೆಲಸ ಮಾಡಿದ್ದೀನಿ ಅವ್ರ ಮನೆಯಲ್ಲಿ. ಕೆಲಸ ಮಾಡಿಸ್ಕೊಂಡು ಈ ರೀತಿ ಮಾಡಬಾರ್ದು ಅವರು. ಹೇಳಮ್ಮ, ನಾವು ನೋಡ್ತಾ ಇದೀವಲ್ಲ ಪಾಪ. ಏನು ನೀನೇನೇನು ಕೂತ್ಕೊಂಡು ತಿನ್ನಲ್ಲ, ಎಷ್ಟು ಚೆನ್ನಾಗಿ ಪಾಪ ಕೆಲಸ ಮಾಡ್ಕೊಡ್ತೀಯ, ನನಗೂ ಏನಾದರೂ ಸಹಾಯ ಮಾಡ್ತೀಯ. ಹಂಗೆ ತಗ, ನಮ್ಮ ಅತ್ತೆದೇನು ತಲೆ ಕೆಡಿಸ್ಕೋಬೇಡ. ನಮ್ಮ ಅತ್ತೆದು ಎಷ್ಟು ನಾವು ಅಲ್ಲೇ ಕೇಳ್ಬಿಟ್ಟಿದ್ದೀವಿ. ಏನು ನಡೆಯುತ್ತೆ ಅವ್ರದ್ದು ವಯಸ್ಸು ಹೋದ್ಮೇಲೆ? ಏನು ನಡೆಯಲ್ಲ. ಅವ್ರು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರಬೇಕು. ಇಲ್ಲದ್ದೆಲ್ಲ ಮಾತಾಡೋ ಗಾಂಚಲಿ ಮಾಡ್ಕೊಂಡು ಬಂದರೆ ನನ್ನ ಹತ್ರ ಎಲ್ಲ ನಡೆಯಲ್ಲ ಅಷ್ಟೇನೆ. ನಾನು ಇದ್ದಂಗೆ ಹೇಳ್ಬಿಡ್ತೀನಿ. ನಾನು ಯಾರಿಗೇ ಆಗಲಿ ಒಳ್ಳೇದು ಬಯಸ್ತೀನಿ. ಚೆನ್ನಾಗಿದ್ರೆ ಸಾಕಪ್ಪ, ಯಾರೇ ಆಗಲಿ. ಈಗ ನನ್ನಂತೆಯೇ ಎಲ್ಲನ ಅಂತ ಹೇಳಿ ನನ್ನಷ್ಟು ಕಷ್ಟ ಯಾರಿಗೂ ಬರೋದು ಬೇಡಪ್ಪ. ಇರೋರಾದರೂ ಚೆನ್ನಾಗಿರಲಿ ಅಂತ ಖುಷಿ ಪಡ್ತೀನಿ ನಾನು, ಗೊತ್ತಾ? ನೀವೀಗ ಈ ಋತು ಅಕ್ಕರ್ನು ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗಂತೂ ಈ ರೀತಿ ಕಷ್ಟ ಐತೆ. ಇವರಾದರೂ ಚೆನ್ನಾಗಿರ್ಲಪ್ಪ ದೇವ್ರೆ, ಬಿಡು, ಹಿಂಗೂ ಚೆನ್ನಾಗಿದ್ದಾರೆ. ಋತು ಅಕ್ಕನ ಮಕ್ಕಳು ಎಲ್ಲ ಚೆನ್ನಾಗಿದ್ರೆ ಸಾಕಪ್ಪ. ಚೈತ್ರ ಅಕ್ಕನೂ ನೀವು ಒಳ್ಳೆಯವರು, ನೀವು ನಿಮ್ಮ ಗಂಡ ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸ್ತೀನಿ. ನಾನು ಒಳ್ಳೇದೇ ಬಯಸ್ತೀನಿ. ನಾನು ಬಂದಾಗಿಂದ ದೇವ್ರ ಹತ್ರ ಅದನ್ನೇ ಬೇಡ್ಕೊಳ್ತಾ ಇರೋದು. ನನಗೆ ಇವತ್ತೇನೋ ಇವ್ರು ನನಗೆ ಆಶ್ರಯ ಕೊಟ್ಟಿದ್ದಾರೆ, ಒಳ್ಳೇದು ಮಾಡವ್ರೆ, ಇವ್ರಿಗೂ ಒಳ್ಳೇದು ಮಾಡಪ್ಪ ದೇವ್ರೇ ಅಂತ ನಾನು ಬೇಡ್ಕೊಂತೀನಿ, ಗೊತ್ತಾ ಚೈತ್ರ ಅಕ್ಕ? ನೋಡು, ನಿನ್ನ ಹತ್ರ ಎಷ್ಟು ಒಳ್ಳೆ ಮನಸ್ಸೈತಿ. ಇವ್ರಿಗೆಲ್ಲ ಅರ್ಥ ಆಗುತ್ತೆ. ಹೇಳಿದ್ರೆ ಇವ್ರಿಗೆ ಅರ್ಥ ಆಗಲ್ಲ. ಸುಮ್ಮನಿರು. ಹೇಳೋದಕ್ಕಿನ ಸುಮ್ಮನಿರೋದು ವಾಸೆ. ಮತ್ತೆ ಕರಿಯಮ್ಮನ ಯಾಕೆ ಮನೆಗೆ ಇಟ್ಕೊಂಡಿದ್ಯಾ ಅಂತ ಜಗಳ ಮಾಡ್ತೈತಿ. ಮನೆ ಬಿಟ್ಟು ಅವಳನ್ನ ಕಳಿಸಿದ್ರೆ ಸರಿ ಅಂತೇಳಿ ಬಂದು ಜಗಳ ಮಾಡ್ತೈತಿ. ನಾನು ಅದಕ್ಕೇನೆ ಸ್ವಲ್ಪ ದಿನ ಇದ್ದು ಅವಳು ಬೇರೆ ಮನೆ ಮಾಡ್ಕೊತಾಳೆ. ಪಾಪ ಒಳ್ಳೆವಳು, ಎಲ್ಲಿಗೆ ಹೋಗ್ತಾಳೆ, ಏನೋ ಕಷ್ಟ, ಮನುಷ್ಯರು ಆಗಬೇಕು ಅಂತೇಳಿ ನಾನೇನೋ ಸಹಾಯ ಮಾಡ್ತಿದ್ರೆ ನಮ್ಮತ್ತೆ ನೋಡ್ರಿ ಯಾವ ಥರ ಮಾತಾಡುತ್ತೆ. ಏನೋ ಬಿಡು, ಹೆಂಗೋ ಚೆನ್ನಾಗಿದಾರಲ್ಲ ಅಂತ ಖುಷಿ ಪಡಬೇಕು. ಅದು ಬಿಟ್ಟು ಸುಮ್ಮನೆ ಜಗಳ ಮಾಡೋದಲ್ಲ. ನೋಡ್ತಾ ಇರಿ, ನೆನನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.